ಆದಿನಾಥ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಪರಮಾನಂದನಾಥ ಪರ್ಯಂತಾಂ ಒಂದೇ ಗುರು ಪರಂಪರಾಂ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಭಜೆ ಶ್ರೀಚಕ್ರ ಮಧ್ಯಸ್ಥಾಂ ದಕ್ಷಿಣೋತ್ತರಯೋ ಸದಾ ಶ್ಯಾಮಾ ವಾರ್ತಾಳಿ ಸಂಸೇವ್ಯಾಂ ಭವಾನೀಂ ಲಲಿತಾಂಬಿಕಾಂ. ಶ್ರೀ ಗುರುಭ್ಯೋ ನಮಃ. ಶ್ರೀಮಾತ್ರೇ ನಮಃ. ನಾಗರ ಪಂಚಮಿ ಹಬ್ಬವನ್ನ ಆಚರಿಸೋದಕ್ಕೆ ನಮ್ಮ ಪುರಾಣಗಳಲ್ಲಿ ಮತ್ತು ಇತಿಹಾಸದಲ್ಲಿ ಹಲವು ಸ್ವಾರಸ್ಯಕರ ಹಾಗೂ ಅತ್ಯಂತ ಮಹತ್ವಪೂರ್ಣವಾದಂತಹ ಕಥೆಗಳಿದೆ. ಪ್ರಕೃತಿಯನ್ನ ದೇವರು ಅಂತ ಆರಾಧನೆ ಮಾಡುವಂತಹ ನಮ್ಮ ಸನಾತನ ಧರ್ಮದಲ್ಲಿ ನಾಗರ ಪಂಚಮಿಗೆ ಬಹಳ ಮುಖ್ಯವಾಗಿ ಪೌರಾಣಿಕ ಹಿನ್ನೆಲೆಗಳಿವೆ ಅಂತಲೇ ಹೇಳ್ಬಹುದು. ಅದರಲ್ಲೊಂದು ಜನಮೇಜಯ ಮಹಾರಾಜ ಮತ್ತು ಆಸ್ತಿಕ ಮುನಿಯ ಕತೆ. ಇದು ಮಹಾಭಾರತದಲ್ಲಿ ಬರ್ತಕ್ಕಂತಹ ಕತೆ. ಪಾಂಡವರ ಮೊಮ್ಮಗ ಹಾಗೂ ಪರೀಕ್ಷಿತ್ ಮಹಾರಾಜನ ಮಗನಾದಂತಹ ಜನಮೇಜಯ ರಾಜನು ತನ್ನ ತಂದೆಯ ಮರಣಕ್ಕೆ ಕಾರಣವಾದಂತಹ ತಕ್ಷಕ ಅನ್ನುವ ಸರ್ಪದ ಮೇಲೆ ಸೇಡನ್ನ ತೀರಿಸ್ಕೊಳ್ಳೋದಕ್ಕೆ, ಅಂದ್ರೆ ಆ ಸರ್ಪದ ಮೇಲೆ ಕೋಪೋದ್ರಿಕ್ತನಾಗಿ ಇಡೀ ಸರ್ಪ ಸಂಕುಲವನ್ನೇ ನಾಶ ಮಾಡಬೇಕು ಅಂತ ಹೇಳಿ ಸರ್ಪಯಾಗವನ್ನ ಪ್ರಾರಂಭಿಸ್ತಾನೆ. ಆ ಯಾಗದ ಮಂತ್ರಗಳ ಶಕ್ತಿಗೆ ಸಿಲುಕಿ ಪ್ರಪಂಚದಾದ್ಯಂತ ಇದ್ದಂತಹ ಕೋಟ್ಯಾಂತರ ಹಾವುಗಳು ತಾವಾಗಿಯೇ ಬಂದು ಯಾಗದ ಅಗ್ನಿಕುಂಡಕ್ಕೆ ಬಿದ್ದು ಬೂದಿ ಆಗ್ತಾ ಇರುತ್ತೆ. ಕೊನೆಗೆ ತಕ್ಷಕ ಇಂದ್ರನ ಮೊರೆ ಹೋಗ್ತಾನೆ. ಇಂದ್ರನ ಸಿಂಹಾಸನದ ಸಮೇತ ತಕ್ಷಕ ಅಗ್ನಿಕುಂಡದ ಕಡೆಗೆ ಎಳೆಯಲ್ಪಡ್ತಾನೆ. ಇಡೀ ಸೃಷ್ಟಿಯ ಸಮತೋಲನ ತಪ್ಪುವುದನ್ನ ತಡೆಯಲು ಜರತ್ಕಾರ ಮುನಿ ಮತ್ತೆ ರತ್ನಾದೇವಿಯ ಮಗನಾದಂತಹ ಆಸ್ತಿಕ ಎಂಬ ಬಾಲ ಮುನಿಯು ಬಂದು ಜನಮೇಜಯ ಮಹಾರಾಜನನ್ನ ಶಾಂತಗೊಳಿಸಿ ಯಾಗವನ್ನ ನಿಲ್ಲಿಸ್ತಾನೆ. ಇಡೀ ಸರ್ಪ ಸಂಕುಲವನ್ನು ವಿನಾಶದಿಂದ ರಕ್ಷಿಸಿದಂತಹ ದಿನವೇ ಶ್ರಾವಣ ಮಾಸದ ಶುಕ್ಲ ಪಕ್ಷ ಪಂಚಮಿ. ಆ ದಿನ ಅಗ್ನಿಯ ತಾಪದಿಂದ ಬೆಂದು ಹೋದಂತ ಹಾವುಗಳ ದೇಹಕ್ಕೆ ತಂಪನ್ನ ನೀಡೋದಕ್ಕೆ ಜನರು ಹಸಿ ಹಾಲು ಮತ್ತು ತುಪ್ಪವನ್ನ ಪ್ರೋಕ್ಷಣೆ ಮಾಡಿದ್ರಂತೆ. ಇದರ ನೆನಪಾಗಿಯೇ ಇಂದಿಗೂ ಕೂಡ ನಾಗರ ಪಂಚಮಿಯ ದಿನ ಉತ್ತಕ್ಕೆ ಹಾಲನ್ನ ಎರೆಯುವಂತಹ ಸಂಪ್ರದಾಯ ಬಂದಿದೆ ಅಂತಲೇ ಹೇಳ್ಬಹುದು. ಇನ್ನೂ ಒಂದ್ ಕತೆ ಬರುತ್ತೆ. ಇದಕ್ಕೂ ಕೂಡ ಭಾಗವತದ ಹಿನ್ನೆಲೆ ಇದೆ ಅಂತಲೇ ಹೇಳ್ಬಹುದು. ಕೃಷ್ಣ ಮತ್ತೆ ಕಾಳಿಂಗ ಸರ್ಪದ ಕತೆ ಬರುತ್ತೆ. ದ್ವಾಪರ ಯುಗದಲ್ಲಿ ಯಮುನಾ ನದಿಯ ಮಡುವಿನಲ್ಲಿ ಕಾಳಿಂಗ ಎಂಬುವಂತಹ ವಿಷಪೂರಿತವಾದ ಸರ್ಪ ವಾಸವಾಗಿರುತ್ತೆ. ಅದರ ತೀವ್ರವಾದ ವಿಷದ ಪ್ರಭಾವದಿಂದ ಯಮುನಾ ನದಿಯ ನೀರೆಲ್ಲ ಕಪ್ಪಾಗಿರುತ್ತೆ. ಅದನ್ನ ಕುಡಿದಂತಹ ಅಕ್ಕಿ ಪಕ್ಷಿಗಳು ಪ್ರಾಣಿಗಳು ಆ ನೀರನ್ನ ಕುಡಿದು ಸಾಯ್ತಾ ಇರುತ್ತೆ. ಆಗ ಈ ವಿಷಯವನ್ನ ಮನಗಂಡಂತಹ ಬಾಲಕೃಷ್ಣ ಆ ಯಮುನಾ ನದಿಗೆ ಬಿದ್ದಂತಹ ಆ ಚೆಂಡನ್ನ ತರುವಂತಹ ನೆಪದಲ್ಲಿ ನದಿಗೆ ಧುಮುಕಿ ಕಾಳಿಂಗ ಹಾವಿನ ಹೆಡೆಯ ಮೇಲೆ ಭೀಕರವಾಗಿ ನರ್ತಿಸಿ ಅದರ ಅಹಂಕಾರವನ್ನ ಮುರಿತಾರೆ. ಕೊನೆಗೆ ಆ ಕಾಳಿಂಗ ಸರ್ಪ ಕೃಷ್ಣನಿಗೆ ಶರಣಾಗಿ ತನಗೆ ಜೀವದಾನ ನೀಡುವಂತೆ ಬೇಡಿಕೊಂಡಾಗ ಕೃಷ್ಣನು ಸರ್ಪದ ಮೇಲಿನ ಕೋಪವನ್ನ ಮರೆತು ಅದಕ್ಕೆ ಅಭಯ ನೀಡಿ ಅನುಗ್ರಹಿಸಿದ ದಿನವೂ ಕೂಡ ಶ್ರಾವಣ ಮಾಸದ ಶುಕ್ಲ ಪಕ್ಷ ಪಂಚಮಿಯೇ ಆದ್ರಿಂದ ಆ ನಾಗದೇವತೆಯ ಪೂಜೆಯನ್ನ ವಿಶೇಷವಾಗಿ ಮಾಡಲಾಗುತ್ತೆ. ಇನ್ನು ನಮ್ಮ ಜಾನಪದದ ಹಿನ್ನೆಲೆಯಲ್ಲಿ ಒಂದು ಕತೆ ಬರುತ್ತೆ ಈ ನಾಗರ ಪಂಚಮಿ ಬಗ್ಗೆ. ಅದೇನಂದ್ರೆ ತಂಗಿ ಮತ್ತೆ ಅಣ್ಣನ ಬಾಂಧವ್ಯದ ಕತೆ ಅಂತಲೇ ಹೇಳ್ಬೋದು. ಒಂದೂರಲ್ಲಿ ಒಬ್ಬಾಕೆ ಕನ್ಯೆ ಇರ್ತಾಳೆ. ಅವಳಿಗೆ ಅಣ್ಣ ತಮ್ಮಂದ್ರು ಯಾರು ಇರೋದಿಲ್ಲ. ನಾಗರ ಪಂಚಮಿಯ ದಿನ ಎಲ್ಲ ಊರಲ್ಲಿದ್ದಂತಹ ಹೆಣ್ಮಕ್ಳೆಲ್ಲ ಅವರವರ ಅಣ್ಣಂದಿರ ಬೆನ್ನಿಗೆ ಅರಿಶಿಣವನ್ನ ಹಚ್ಚಿ ಪೂಜೆ ಮಾಡೋದನ್ನ ನೋಡಿ ಈಕೆಗೆ ಬಹಳ ಬೇಸರವಾಗುತ್ತೆ. ಅವಳು ಹುತ್ತದ ಬಳಿ ಹೋಗಿ ಬೇಸರದಿಂದ ಅತ್ತಾಗ ಆ ಹುತ್ತದಲ್ಲಿದ್ದಂತಹ ನಾಗರಾಜನು ಬಂದು ಆಕೆಯ ಕಣ್ಣೀರನ್ನ ಒರೆಸಿ ನಾನೇ ನಿಮ್ಮಣ್ಣ ಅಂತ ಹೇಳುತ್ತಂತೆ. ಅಂದಿನಿಂದ ಆಕೆ ಪ್ರತಿ ವರ್ಷವೂ ಕೂಡ ಆ ಪಂಚಮಿಯ ದಿನ ನಾಗಪ್ಪನಿಗೆ ಹಾಲನ್ನ ಎರೆದು ಪೂಜಿಸೋದಿಕ್ಕೆ ಪ್ರಾರಂಭಿಸ್ತಾಳೆ. ಆ ಪೂಜೆಯಿಂದ ಅವಳ ಸಂಸಾರವೂ ಕೂಡ ಬಹಳ ಸುಖಮಯವಾಗಿರುತ್ತೆ. ಅದನ್ನ ನೋಡಿದಂತಹ ಊರಿನ ಎಲ್ಲಾ ಜನಗಳು ಕೂಡ ಆ ಹುತ್ತಕ್ಕೆ ಹಾಲನ್ನ ಎರೆಯೋದಕ್ಕೆ ಪ್ರಾರಂಭ ಮಾಡ್ತಾರಂತೆ. ಇದು ಕೂಡ ಒಂದು ಜಾನಪದ ಹಿನ್ನೆಲೆ ಅಂತಲೇ ಹೇಳಬಹುದು ನಾಗರ ಪಂಚಮಿಯ ಬಗ್ಗೆ. ಎಲ್ಲರಿಗೂ ನಾಗದೇವತೆಯ ಅನುಗ್ರಹ ಪ್ರಾಪ್ತಿಯಾಗ್ಲಿ ಅಂತ ಪ್ರಾರ್ಥಿಸ್ತಾ, ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.